ಯಾಕೆಂದರೆ ಯಾವಾಗ ನಾವು ಪ್ರಾರ್ಥನೆ ಮಾಡುತ್ತೇವೋ ನಮ್ಮಲ್ಲಿರುವಂತಹ ಸೈತಾನನ ಕ್ರಿಯೆಗಳು ನಮ್ಮಿಂದ ಹೋಗಿ ದೇವರ ಕ್ರಿಯೆಗಳು ಬರುತ್ತವೆ. ಆತನ ಕ್ರಿಯೆಗಳು, ಆತನ ಆಶೀರ್ವಾದಗಳು ನಮ್ಮ ಮೇಲೆ ಬರುತ್ತದೆ. ನಾವೆಲ್ಲರೂ ಅಂದುಕೊಳ್ಳಬಹುದು, ರೆಗ್ಯುಲರ್ ಆಗಿ ನಾವು ಚರ್ಚಿಗೆ ಬರುತ್ತೇವೆ, ರೆಗ್ಯುಲರ್ ಆಗಿ ನಾವು ಬೈಬಲ್ಗಳನ್ನು ಓದುತ್ತೇವೆ, ರೆಗ್ಯುಲರ್ ಆಗಿ ಅನೇಕರಿಗೆ ಸಹಾಯ ಮಾಡುತ್ತೇವೆ, ಹಬ್ಬಗಳನ್ನು ಮಾಡುತ್ತೇವೆ, ಅನೇಕ ರೀತಿ ಅನೇಕ ಕಾರ್ಯಗಳನ್ನು ಮಾಡುತ್ತೇವೆ. ಆದರೂ ಕೂಡ ನಮ್ಮ ಮನೆಗಳಲ್ಲಿ ಗೋಳಾಟವು ಇನ್ನೂ ಇದೆ. ನಮ್ಮ ಮನೆಗಳಲ್ಲಿ ಗೋಳಾಟವು ಇನ್ನೂ ಇದೆ. ಗೋಳಾಟ ಎಂದರೆ ಏನು? ಯಾರಾದರೂ ಹೇಳ್ಬೋದ? ಗೋಳಾಟ ಎಂದರೆ ಆಮೇಲೆ ಮತ್ತೆ ಬಡತನ, ಆಮೇಲೆ ಹಲ್ಲೆಲೂಯಾ, ಮತ್ತೆ ಕಾಯಿಲೆ ಕಷ್ಟಗಳು, ಇವೆಲ್ಲ ಗೋಳಾಟದ ಒಂದು ಸಂಕೇತ, ಒಂದು ಸೂಚನೆಗಳು. ಕಷ್ಟದಲ್ಲಿರುವಾಗ, ಬಡತನದಲ್ಲಿರುವಾಗ, ದುಃಖದಲ್ಲಿರುವಾಗ, ಅಥವಾ ಮನೆಯಲ್ಲಿ ಅನಾರೋಗ್ಯ ಇರುವಾಗ ಯಾವುದೇ ರೀತಿಯ ಒಂದು ಸೈತಾನದ ಕಾರ್ಯವು ನಮ್ಮಲ್ಲಿ ಇರುವಾಗ ಆವಾಗ ಗೋಳಾಟವಿರುತ್ತದೆ ಪ್ರಿಯರೇ. ಆದರೆ ಗೋಳಾಟವನ್ನು ಕುಣಿದಾಟವನ್ನಾಗಿ ಮಾಡುವವನು ಅದು ನಮ್ಮ ದೇವರು ಮಾತ್ರವೇ ಪ್ರಿಯರೇ. ಯಾಕೆ ದೇವರು ನಮ್ಮನ್ನು ಗೋಳಾಟದಿಂದ ಕುಣಿದಾಟವನ್ನಾಗಿ ಮಾರ್ಪಡಿಸುತ್ತಾನೆ? ಯಾರಾದರೂ ಒಂದು ಸರಿ ಯೋಚನೆ ಮಾಡಿದರೆ, ತಮ್ಮ ಮನೆಗಳಲ್ಲಿ ತಮ್ಮ ಮಕ್ಕಳು ದಿವಸ ಅನೇಕ ಜನರು ಬಂದಿಲ್ಲ, ಎಷ್ಟು ಜನರು ಇದ್ದಿರೋ ನಿಮ್ಮನ್ನೇ ದೇವರು ಎದ್ದು ನಿಲ್ಲಿಸುವಂತ ಶಕ್ತಿ ಆತನಲ್ಲಿದೆ ಪ್ರಿಯರೇ. ನೀವಿರುವಂತವರು, ಇಲ್ಲಿ ಕುಳಿತುವಂತವರು ಪ್ರತಿಯೊಬ್ಬರು ಕೂಡ, ಯಾಕೆ ನನ್ನ ಮನೆಯಲ್ಲಿ ಕಷ್ಟವಿದೆ, ಆ ಕಷ್ಟದಿಂದ ನಾನು ಯಾಕೆ ಇನ್ನೂ ಕೂಡ ಪಾರಾಗುತ್ತಿಲ್ಲ, ನಾನು ಪ್ರಾರ್ಥನೆ ಮಾಡುತ್ತಿದ್ದೇನೆ, ಮತ್ತೆ ಯಾರು ಆರಂಭ ಬರೆಯಲ್ಪಟ್ಟಿದೆ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬಾರದು, ಸುಮ್ಮನೆ ಮನಸ್ಸಿಗೆ ಬಂದ ಹಾಗೆ ಪ್ರಾರ್ಥನೆ ಮಾಡುವುದಿಲ್ಲ. ಕ್ರಿಸ್ತರಾದ ನಮಗೆಲ್ಲರಿಗೂ ಗೊತ್ತಿದೆ, ಯಾರು ಕೂಡ ಓದೋದಕ್ಕೆ ಹೋಗ್ಬೇಡ್ರಿ, ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಯಾವ ರೀತಿ ತನ್ನ ಏಕಾಂತ ಕೋಣೆಗಳಲ್ಲಿ ಹೋಗಿ ಪ್ರಾರ್ಥನೆ ಮಾಡಬೇಕು ಎನ್ನುವುದು ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಆದರೂ ಕೂಡ ನಾವು ಅದನ್ನೇ ಪ್ರಾಕ್ಟೀಸ್ ಆಗಿ ಮಾಡುತ್ತಿದ್ದೇವೆ. ಏನಂತ? ನನ್ನನ್ನು ಕಾಪಾಡು, ನನ್ನ ಕುಟುಂಬವನ್ನು ಕಾಪಾಡು, ಮತ್ತೆ ಇತರರನ್ನು ಕಾಪಾಡು. ಇದನ್ನು ಬಿಟ್ಟು ಇನ್ನು ಬೇರೆದು, ಎಲ್ಲರೂ ಗಮನವಿಟ್ಟು ಕೇಳ್ರಿ, ಇದನ್ನು ಬಿಟ್ಟು ಇನ್ನು ಬೇರೆ ಸೂಚನೆಗಳನ್ನು ಯಾವ ವ್ಯಕ್ತಿಗಳಿಗೆ ದೇವರು ಪ್ರಾರ್ಥನೆ ಮಾಡುವಾಗ ಸೂಚಿಸ್ತಾನೋ ಆ ವ್ಯಕ್ತಿಯು ಸಾಧಾರಣ ವ್ಯಕ್ತಿ ಅಲ್ಲ ಪ್ರಿಯರೇ. ನಾವು ಪ್ರಾರ್ಥನೆ ಮಾಡುತ್ತಿರುವಾಗ ನನ್ನ ಕುಟುಂಬದ ವಿಷಯದಲ್ಲಿ ಯಾವಾಗ ಪ್ರಾರ್ಥನೆ ಮಾಡುತ್ತೇನೋ, ನನ್ನ ಮನೆಯ ಅಕ್ಕಪಕ್ಕದವರ ವಿಷಯದಲ್ಲಿ ಯಾವಾಗ ದೇವರು ನಮ್ಮ ತಲೆಯಲ್ಲಿ ಆಟೋಮೆಟಿಕ್ ಆಗಿ ಬರುತ್ತದೋ ಆ ವ್ಯಕ್ತಿ ಸಾಧಾರಣ ವ್ಯಕ್ತಿ ಅಲ್ಲ ಪ್ರಿಯರೇ. ಅವಾಗಲೇ ನಿಮ್ಮ ಪ್ರಾರ್ಥನೆಯು ದೇವರು ಕೇಳುತ್ತಿದ್ದಾನೆ ಎಂದು ನೀವು ತಿಳಿದುಕೊಳ್ಳಿರಿ. ನನ್ನ ಕುಟುಂಬ ಮುಂದೆ ಇದೆ, ಒಂದೊಂದು ಕುಟುಂಬಗಳನ್ನು ನಾವು ನೋಡುತ್ತಿದ್ದೇವೆ, ಅವು ಅಭಿವೃದ್ಧಿಯ ಮೇಲೆ ಅಭಿವೃದ್ಧಿ ಹೋಗುತ್ತಿದೆ. ಆದರೆ ನನ್ನ ಕುಟುಂಬ ಇನ್ನೂ ಕೂಡ ಅಲ್ಲೇ ಇದೆ, ನನ್ನ ಗೋಳಾಟವು ಕೂಡ ಇನ್ನೂ ಇಲ್ಲದೆ. ಯಾವಾಗ ಆತನು ನನ್ನನ್ನು ಆ ಗೋಳಾಟದಿಂದ ಪಾರು ಮಾಡುತ್ತಾನೆ? ಅನೇಕ ಬೈಬಲ್ನಲ್ಲಿ ಒಂದೆರಡು ವಿಷಯಗಳನ್ನು ನಾನು ಹೇಳಲು ಇಷ್ಟಪಡುತ್ತೇನೆ. ನೌನ ಎನ್ನುವಂಥ ಪ್ರವಾದಿ, ಆತನಿಗೆ ಎಲ್ಲಿ ಕಳಿಸ್ಬೇಕಾಗಿತ್ತರಿ? ಎಲ್ಲಿಗೆ? ಎಸ್, ಯೌನ ಪ್ರವಾದಿಗೆ ದೇವರು ಆಜ್ಞೆ ಮಾಡಿದ್ದು ನಿನಿವೆಗೆ ಹೋಗುವಂತ. ಆದರೆ ಆತ ನಿನಗೆ ಹೋದನು. ನಿನಿವೆಯಲ್ಲಿ ಸಂತೋಷದಿಂದ ಕುಣಿದಾಡುತ್ತಿದ್ದರು, ಅದು ಪಾಪವು ಬಹಳ ಹೆಚ್ಚಾಗಿತ್ತು. ಆದರೆ ಯಾವಾಗ ಇದು ಯೆಹೋವ ದೇವರಿಗೆ ಗೊತ್ತಾಯಿತೋ, ಆ ಯೌನ ಪ್ರವಾದಿಯನ್ನು ಆರಿಸಿಕೊಂಡು ನೀನು ಇಲ್ಲಿರುವುದು ಬೇಡ, ನೀನು ಅಲ್ಲಿ ಹೋಗಿ ಹೇಳು ಎಂದರೆ ಆತನು ಅದರಿಂದ ಪಾರಾಗಿ ಬೇರೆ ಸ್ಥಳಕ್ಕೆ ಹೋಗುತ್ತಿದ್ದನು. ಆದರೆ ಮತ್ತೆ ಕೂಡ ದೇವರವನನ್ನು ಆರಿಸಿಕೊಂಡು ಆ ರಾಜ್ಯದ ಜನರಿಗೆ ಹೇಳಪಡಿಸಿದ, ನಿನ್ನ ರಾಜ್ಯ ಇನ್ನು ಉಳಿಯುವುದಿಲ್ಲ ಎಂದ ತಕ್ಷಣವೇ ರಾಜ್ಯನು ಆತನಿಗೆ ಹೊಡೆಯಲಿಲ್ಲ, ಆತನಿಗೆ ಬೈಯಲಿಲ್ಲ. ಐಶ್ವರ್ಯವಂತವನಿದ್ದವನಿಗೆ ಯಾರಾದರೂ ಹೋಗಿ ನೀನು ಇನ್ನು ಕೆಲವು ದಿನಗಳಲ್ಲಿ ನೀನು ಬಡವನಾಗುತ್ತಿ, ನೀನು ಆಲಯದಲ್ಲಾಗಿರಲಿ ಬಡವರ ಮೇಲೆ ಬಹಳ ದಬ್ಬಾಳಿಕೆ ಮಾಡುತ್ತಿದೆ ಎಂದರೆ ಅವನ ಹತ್ತಿರದಲ್ಲಿರುವಂತಹ ಬಲವನ್ನು ಉಪಯೋಗಿಸಿಕೊಂಡು ನಮ್ಮೆಲ್ಲರನ್ನು ಕೆಳಗೆ ನೋಡಲು ತಪ್ಪಲು ಪ್ರಯತ್ನ ಮಾಡುತ್ತಾನೆ. ಆದರೆ ಆ ರಾಜ್ಯನು ಆ ರೀತಿ ಮಾಡಲಿಲ್ಲ. ರಾಜಾಜ್ಞೆ ಮಾಡಿದನು. ಅದೇನೆಂದರೆ ಅಲ್ಲಿರುವಂತಹ ಪ್ರತಿಯೊಬ್ಬ ಜನರು ಗೋಣಿ ಕಟ್ಟುಗಳನ್ನು ಕಟ್ಟಿ
ನೀವೇನ್ ಮಾಡ್ರಿ? ಉಪವಾಸ ಮಾಡ್ರಿ. ಅಲ್ಲಿರುವಂತ ದನ ಕರುಗಳು ಕೂಡ ಬೈಬಲ್ನಲ್ಲಿ ಹೇಳ್ತದೆ, ಅಲ್ಲಿರುವಂತ ದನ ಕರುಗಳು ಕೂಡ ಹುಲ್ಲು ಕೂಡ ಇಲ್ಲ ಪ್ರಿಯರೇ. ಇಂಥ ಒಂದು ಉಪವಾಸ ಸಮಯದಲ್ಲಿ ಮಾಡಿದ್ರು. ಯಾವಾಗ 40 ದಿವಸ ಉಪವಾಸ ಮಾಡಿದ್ರು, ಆ ರಾಜ್ಯದ ಇಡೀ ಪಾಪ ಏನಾಗಿತ್ರಿ? ಜೋರಾಗಿ ನೀವೆಲ್ಲ ವಾಕ್ಯ ಹೇಳ್ಬೇಕು. ಆಮೇಲೆ ಒಂದ್ಸರಿ ಜೋರಾಗಿ ಚಪ್ಪಳೆ ಕೊಟ್ಟೋಣ ಅಂತ ಮೈಗಾಗಿ. ಸೊ ಅನೇಕ ಈ ನೋವನ್ನು ನೋಡಿದಾಗಲೂ ಕೂಡ ಉಪವಾಸ ಮಾಡಿದ್ರು, ಕಂಡುಕೊಂಡು. ಅದಾದ್ಮೇಲೆ ಯೆಶಾಯ ಪ್ರವಾದಿ ಕೂಡ ಆತನಿರುವಂತ ಎಲ್ಲವೂ ಅವನು ಆಲ್ರೆಡಿ ಸಂತೋಷದಲ್ಲಿ ಕುಣಿದಾಡ್ತಿದ್ನು. ಆದರೆ ಯಾವಾಗ ಆತನ ಮೇಲೆ ಒಂದು ಪರೀಕ್ಷೆ ಬಂತು, ಆತನೇನ್ ಮಾಡಿದ್ನು? ಆತನಿರುವಂತ ಪ್ರತಿ ಒಂದೊಂದು ಕಳೆದುಕೊಂಡು ಪ್ರಿಯರೇ. ನಾವೆಲ್ಲರೂ ಕೂಡ ಕಳೆದುಕೊಳ್ಳುತ್ತೇವೆ ಒಂದು ಸಮಯದಲ್ಲಿ, ಮೇಲೆ ಇರ್ತೇವೆ ಒಂದು ಸಮಯದಲ್ಲಿ, 1 ರೂಪಾಯಿ ಕೂಡ ನಮ್ಮ ಹತ್ರ ಇರುವುದಿಲ್ಲ. ಆದರೆ ಆತನು ಅಂಜಲಿಲ್ಲ, ಆತನು ಭಯಪಡಲಿಲ್ಲ. ಯೆಶಾಯ ಪ್ರವಾದಿಯು ಕೂಡ ಗೋಣಿ ತಟ್ಟನ್ನು ಕಟ್ಟಿಕೊಂಡು ಬೂದಿಯಲ್ಲಿದ್ದು ಉಪವಾಸದಿಂದ ಪ್ರಾರ್ಥನೆ ಮಾಡಿದನು. ಯೆಶಾಯ ಪ್ರವಾದಿ ಕೂಡ ಮಾಡಿದನು, ಯೋಬನು ಕೂಡ ಮಾಡಿದನು. ಸೊ ಹಾಗಾಗಿ ಅವರೆಲ್ಲರೂ ಆಶೀರ್ವಾದಗಳನ್ನು ಹೊಂದಿನ ಪ್ರಿಯರೇ. ನಾವೇನ್ ಮಾಡ್ತಿದ್ದೇವೆ ಉಪವಾಸ ದಿನಗಳಲ್ಲಿ? ನಾವು ಯಾಕೆ ನಮ್ಮ ಕುಟುಂಬಗಳು ಬದಲಾಗುತ್ತಿಲ್ಲ? ಯಾಕೆ ನಾನು ಇನ್ನೂ ಕೂಡ ಅಷ್ಟೇ ಯಾಕೆ ಎನ್ನುವುದು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ಇನ್ನೊಂದು ವಚನಗಳನ್ನು ನಾನು ಓದಿಸಲು ಇಚ್ಛಪಡುತ್ತೇನೆ. ರೋಮ